ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲು ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಶನಿಗ್ರಹ ವಕ್ರಗತಿಯನ್ನು ಹೊಂದುತ್ತಾ ಇರುವಂಥದ್ದು. 16ನೇ ತಾರೀಕಿನಂದು ರವಿಗ್ರಹ ಕಟಕ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ಮಿಥುನ ರಾಶಿಗೆ, 28ನೇ ತಾರೀಕಿನಂದು ಕುಜಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ಜುಲೈ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಿಮಗೆ ಗತ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಕುಜಗ್ರಹ ಮತ್ತು ಕೇತುಗ್ರಹ ಇದೆಯಲ್ಲ, ಅದು ಷಷ್ಠಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಅದರಿಂದ ನಿಮಗೆ ಹಿಂದಿನ ಮಾಸದಲ್ಲೂ ಕೂಡ ಒಳ್ಳೆಯ ಫಲ ಸಿಕ್ಕಿದೆ, ಈ ಮಾಸದಲ್ಲಿಯೂ ಕೂಡ ಒಳ್ಳೆಯ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನು ಹೇಳಿರುವಂಥದ್ದು ಆ ಸಂದರ್ಭದಲ್ಲಿ, ಶಿಖೀಯಸ್ಯ ಷಷ್ಠೇ ಸ್ಥಿರೋ ವೈರಿನಾಶಃ ಭವೇನ್ಮಾತೃಪಕ್ಷಾಚ್ಚ ತನ್ಮಾನ ಭಂಗಃ ಚತುಷ್ಪಾತ್ ಸುಖಂ ದ್ರವ್ಯಲಾಭೋ ನಿತಾಂತಂ ನರೋಗೋಸ್ಯ ದೇಹೇ ಸದಾ ವ್ಯಾಧಿನಾಶಃ ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ವೈರಿನಾಶ ಅಂದರೆ ನಿಮಗೆ ಹಿತಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಬಗೆಹರಿಯುತ್ತೆ. ನಿಮ್ಮ ಜೊತೆಗೆ ಇದ್ದು ನಿಮಗೆ ಮೋಸ ಮಾಡ್ತಿದ್ರಲ್ಲ ಅಂತಹ ವ್ಯಕ್ತಿಗಳೆಲ್ಲ ಅವರವರಾಗಿ ದೂರ ಹೋಗ್ಬಿಡ್ತಾರೆ. ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆ ಅಂತ ಹೇಳುವಂಥದ್ದು ನಿವಾರಣೆ ಆಗುತ್ತೆ. ಜೊತೆಗೆ ವಿಘ್ನದ ನಿವಾರಣೆ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಏನೋ ಒಂದು ಎಳೀತಾ ಇರ್ತಿತ್ತಲ್ಲ, ಏನು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆಗೋದೇ ಇಲ್ಲ, ಒಂದಷ್ಟು ವಿಘ್ನಗಳು ಉಂಟಾಗ್ತಿತ್ತಲ್ಲ, ಅವುಗಳ ನಿವಾರಣೆ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಹೈನುಗಾರಿಕೆ, ಪಶುಸಂಗೋಪನೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂದರೆ ಭೂಮಿ, ರಿಯಲ್ ಎಸ್ಟೇಟ್ ಇರಬಹುದು, ಈ ರೀತಿಯಾಗಿ ಅವರಿಗೆಲ್ಲ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಥವಾ ನೀವೇನಾದರೂ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಆಸೆ ನಿಮಗಿದ್ರೆ ಅವುಗಳು ಕೂಡ ಈಡೇರುವುದಕ್ಕೆ, ಒಟ್ಟಲ್ಲಿ ಭೂಮಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದಷ್ಟು ಲಾಭಗಳು ಉಂಟಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಹಾಗೆಯೇ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಈ ಹಿಂದಿನಿಂದಲೂ ಬಾಧಿಸ್ತಾ ಇದ್ದರೆ ಅವುಗಳು ಕೂಡ ಕಮ್ಮಿ ಆಗುತ್ತೆ. ಒಟ್ಟಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ, ಏನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಧೈರ್ಯ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಷಷ್ಠಭಾವದಲ್ಲಿ ಕುಜ ಮತ್ತು ಕೇತುವಿನ ಸ್ಥಿತಿ ಇರೋದ್ರಿಂದಾಗಿ ಆತ್ಮವಿಶ್ವಾಸದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಶುಕ್ರಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಒಡ ಹುಟ್ಟಿದವರ ಒಂದು ಸಹಾಯ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ಇವರುಗಳ ಒಂದು ಸಹಾಯ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನೂ ಒಂದು ನೀವು ಸಂತೋಷ ಪಡಬೇಕಾಗಿರುವಂತಹ ವಿಷಯ ಇದೆ. ಅದೇನು ಅಂತ ಹೇಳಿ ಅಂದರೆ, ಈ ಹಿಂದೆನೇ ಹೇಳಿದ್ನಲ್ಲ, ಶನಿಗ್ರಹ ಈ ತಿಂಗಳ 13ನೇ ತಾರೀಕಿನಂದು ವಕ್ರಗತಿಯನ್ನು ಹೊಂದುತ್ತಾ ಇರುವಂಥದ್ದು. ಅದರಿಂದಾಗಿ ಏನಾಗುತ್ತೆ, ಒಂದು ಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ಅಂದರೆ ವಕ್ರಂಗತೋ ರುಚಿರಶ್ಮಿ ಸಮೂಹ ಪೂರ್ಣ ನೀಚಾರಿಭಾಂಶ ಸಹಿತೋಪಿ ಭವೇತ್ ಸಖೇತಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ ಅದು ಬಲಿಷ್ಠವಾಗುತ್ತೆ, ಅದಕ್ಕೆ ಬಲದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ಏನಗ್ರಹೇಣ ಯತ್ಪ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲೀಚೇತ್ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅನ್ನುವ ಹಾಗೆ ಅದು ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಅದರಿಂದ ಪ್ರಾಪ್ತಿಯಾಗುತ್ತಿದ್ದಂತಹ ಅಶುಭ ಫಲ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ನಿಮಗೆ ಗೊತ್ತಿದೆ, ಈಗ ಒಂದು 2-3 ತಿಂಗಳಾಯಿತು ನಿಮಗೆ ಜನ್ಮ ಶನಿ ಅಂತ ಹೇಳುವಂಥದ್ದು ಆರಂಭ ಆಗಿದೆ. ನಿಮ್ಮ ರಾಶಿಯಲ್ಲೇ ಶನಿಯ ಒಂದು ಸ್ಥಿತಿ ಇದೆ. ಹಾಗಾಗಿ 2-3 ತಿಂಗಳಿಂದ ನಿಮ್ಗೆ ಏನೇನು ಸಮಸ್ಯೆ ಉಂಟಾಗ್ತಿತ್ತು ಆ ಎಲ್ಲ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಏನೇನು ಸಮಸ್ಯೆ ಉಂಟಾಗ್ತಿತ್ತು ಹೇಳಿ 2-3 ತಿಂಗಳಿಂದ? ಮೊದಲನೇದಾಗಿ ಮನಸ್ಸು ಚಂಚಲ ಆಗಿ ಹೋಗಿತ್ತು. 5 ನಿಮಿಷಕ್ಕೂ ಒಂದೊಂದು ನಿರ್ಧಾರ ತಗೊಳೋದು, ಯಾವುದೇ ದೃಢವಾದ ನಿರ್ಧಾರನೇ ತಗೊಳಕ್ಕಾಗ್ತಿರ್ಲಿಲ್ಲ. ಒಂದು 5 ನಿಮಿಷ ಹಿಂಗೆ ಮಾಡೋಣ ಅಂತ ಹೇಳಿ ಅನ್ಸುತ್ತೆ, ಇನ್ನೊಂದು 5 ನಿಮಿಷಕ್ಕೆ ಆ ಯೋಚನೆನೇ ಹೋಗ್ಬಿಟ್ಟಿರುತ್ತೆ. ಇನ್ನೊಂದು ರೀತಿ ಏನೋ ಒಂದು ಅಲ್ವಾ, ಈ ರೀತಿ ಒಂದು ಯಾವುದೇ ಒಂದು ದೃಢವಾದ ನಿರ್ಧಾರ ಅಂತ ಹೇಳಿದ್ರೆ ತಗೊಳಕ್ಕಾಗ್ತಿರ್ಲಿಲ್ಲ. ಮನಸ್ಸೇ ಒಂಥರ ಚಂಚಲ ಆಗಿ ಹೋಗ್ಬಿಟ್ಟಿತ್ತು. ಅದೊಂದು. ಇನ್ನೊಂದು, ಮನಸ್ಸಿಗೆ ಚಿಂತೆ, 5 ನಿಮಿಷಕ್ಕೆ ಏನೋ ಒಂದು ಚಿಂತೆ.
ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಚಿಂತೆ ಮಾಡುವಂಥದ್ದು. ಆ ರೀತಿ ಕೂಡ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದೇ ಇರಲಿಲ್ಲ ಮುಖ್ಯವಾಗಿ. ಇನ್ನು ಆರೋಗ್ಯದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸ ಅಂತ ಹೇಳುವಂಥದ್ದು ಉಂಟಾಗಿತ್ತು. ಇನ್ನು ಎಲ್ಲರ ಜೊತೆ ಕೂಡ ವೈಮನಸ್ಯ, ಸುಮ್ಮನೆ ನಿಮ್ದೇನು ತಪ್ಪಿರೋದಿಲ್ಲ, ಅದು ಕೂಡ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆಗಳು ಈ ಥರದ್ದೆಲ್ಲ ನಡೆದು ಹೋಯಿತು ಒಂದಷ್ಟು ಜನಗಳ ಜೊತೆ. ಈ ಥರದ್ದು ಒಂದಷ್ಟು ಸಮಸ್ಯೆ ಇದೊಂದು 2-3 ತಿಂಗಳಿಂದ ಜನ್ಮಶನಿ ಆರಂಭ ಆದಲ್ಲಿಂದ ಉಂಟಾಗ್ತಿದೆ ಅಲ್ವಾ, ಅದೆಲ್ಲ ಕಮ್ಮಿ ಆಗುತ್ತೆ ಈಗ ಶನಿಗ್ರಹ ವಕ್ರವಾಗಿರೋದ್ರಿಂದಾಗಿ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಒಂದು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ಅಂದರೆ, ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಉಳಿದಂತೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯ, ಕುಟುಂಬ, ವಿದ್ಯೆ, ಹಣಕಾಸು, ಉದ್ಯೋಗ ಎಲ್ಲ ವಿಚಾರಕ್ಕೂ ಚೆನ್ನಾಗಿದೆ. ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಹೇಳುವಂಥದ್ದು ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವದೇವರ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.